ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಕೇಳಿದ್ರೆ, ಭಾರತದ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನಾವು ಭಾರತದ ಸಹಾಯಕ್ಕೆ ಬರ್ತೀವಿ ಅನ್ನೋ ಟ್ರಂಪ್ ಮಾತುಗಳು ಜಾಗತಿಕ ವೇದಿಕೆಯಲ್ಲಿ ಒಂದು ಜೋಕ್ ತರ ಕಾಣಿಸ್ತಾ ಇವೆ. ಇದನ್ನ ಟ್ರಂಪ್ ಜೋಕ್ ಮಾಡಿದ್ದಾರೆ ಅಂತ ಅಮೆರಿಕದ ಫಾಕ್ಸ್ ಮೀಡಿಯಾ ಟ್ವೀಟ್ ಮಾಡಿದೆ. ಅಂದಹಾಗೆ ಈ ಮಾತುಗಳು ಕೇಳಿ ಬಂದಿದ್ದು G7 ಸಮ್ಮೇಳನದ ಹಿನ್ನೆಲೆಯಲ್ಲಿ ನಡೆದ ಭಾರತದ ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವಿನ ದ್ವಿಪಕ್ಷೀಯ ಮಾತುಕತೆಗಳ ಸಂದರ್ಭದಲ್ಲಿ. ಆ ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ಅಂಥ ಯಾವ ದೊಡ್ಡ ನಿರ್ಧಾರಗಳು, ಒಪ್ಪಂದಗಳು ಇಂಥದ್ದೇನೂ ಇರಲಿಲ್ಲ. ಭಾರತದ ಯಾವ ನಿರೀಕ್ಷೆಗಳು ಅಲ್ಲಿ ಈಡೇರಲಿಲ್ಲ. ಜಸ್ಟ್ ಅದೊಂದು ಫಾರ್ಮಲ್ ಮೀಟಿಂಗ್ ತರ ಇತ್ತು. ಎರಡೂ ದೇಶಗಳು ತಮ್ಮ ತಮ್ಮ ಸಂಬಂಧಗಳು ಪೂರ್ತಿ ಕೆಡದ ಹಾಗೆ ಕಾಪಾಡಿಕೊಳ್ಳೋ ಪ್ರಯತ್ನವನ್ನ ತಮ್ಮ ಮಿತಿಗಳ ಒಳಗೆ ಮಾಡ್ತಾ ಇದ್ದಾರೆ ಅನ್ನಿಸೋ ಥರದ ಭೇಟಿ ಅದು. ಹಾಗಾದ್ರೆ ಆ ಇಬ್ಬರು ಜಾಗತಿಕ ನಾಯಕರ ಭೇಟಿ ಹೇಗಿತ್ತು? ಅಲ್ಲಿ ಏನಾಯ್ತು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಳ್ಳ ಹಿಡಿದಿವೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಅವರಿಗೆ ನೊಬೆಲ್ ಪ್ರಶಸ್ತಿಗೆ ಶಿಫಾರಸು ಮಾಡದೇ ಇದ್ದದ್ದು, ಪಾಕ್ ಜೊತೆಗಿನ ಭಾರತದ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅನ್ನೋ ಟ್ರಂಪ್ ಮಾತಿಗೆ ಮಹತ್ವವನ್ನ ಕೊಡದೇ ಇದ್ದದ್ದು, ವ್ಯಾಪಾರ ಒಪ್ಪಂದದ ಒತ್ತಡಗಳು, ಭಾರತದ ಮೇಲೆ ಅಮೆರಿಕ ಹೇರಿದ ಟ್ಯಾರಿಫ್, ಅಮೆರಿಕಾದಲ್ಲಿ ನಡೆದ ಭಾರತೀಯರ ಹತ್ಯೆಗಳು, ಭಾರತದ ಒಳಗೆ ಅಮೆರಿಕ ಮಾಡೋದಕ್ಕೆ ಹೋದ ಕೆಲ ಸಂಚುಗಳು, ಇರಾನ್ ಅಮೆರಿಕ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ನಾವಿಕರಿದ್ದ ನೌಕೆಗಳ ಮೇಲೆ ಅಮೆರಿಕದ ಯುದ್ಧ ಹಡಗು, ವಿಮಾನಗಳು ಮಾಡಿದ ದಾಳಿಗಳು, ಅದರಲ್ಲಿ ಸಾವಿಗೀಡಾದ ಭಾರತೀಯರು, ಇದೆಲ್ಲ ಕೂಡ ಮೋದಿ ಹಾಗೂ ಟ್ರಂಪ್ ನಡುವೆ ಒಂದು ಅಸಮಾಧಾನಕ್ಕೆ ಕಾರಣ ಆಗಿವೆ. ಹಾಗೆ ಭಾರತ FCRA ಅಮೆಂಡ್ಮೆಂಟ್ ಬಿಲ್ ನ ಮಂಡನೆ ಮಾಡಿರುವುದು ಅಮೆರಿಕದ ಕ್ರೈಸ್ತ ಮಿಷನರಿಗಳ ಸಿಟ್ಟಿಗೆ ಕಾರಣ ಆಗಿದೆ. ಅದರ ಒತ್ತಡ ಕೂಡ ಅಮೆರಿಕ ಮೇಲೆ ಬೀಳ್ತಾ ಇದೆ. ಹಾಗೆ ಅಮೆರಿಕ ಮೂಲದ ಮಿಷನರಿ ಒಂದರ ಮೇಲೆ ಅಕ್ರಮವಾಗಿ ಸುಮಾರು 95 ಕೋಟಿ ರೂಪಾಯಿಗಳ ವಿದೇಶಿ ಹಣವನ್ನ ಭಾರತದಲ್ಲಿ ಅನುಮಾನಾಸ್ಪದವಾಗಿ ಖರ್ಚು ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ UAPA ಅಡಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇದು ಕೂಡ ಅಮೆರಿಕದ ಅಸಹನೆಯನ್ನ ಹೆಚ್ಚು ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಮೆರಿಕ ಇಂಡೋ ಪೆಸಿಫಿಕ್ ಕಮಾಂಡ್ ಅನ್ನೋ ಹೆಸರನ್ನ ಬದಲಿಸಿ ಅದನ್ನ ಅಮೆರಿಕ ಪೆಸಿಫಿಕ್ ಕಮಾಂಡ್ ಅಂತ ಮಾಡಿದೆ. ಈ ಮೂಲಕ ಅಮೆರಿಕದ ಪೆಸಿಫಿಕ್ ಕಾರ್ಯಾಚರಣೆಯಿಂದ ಇಂಡೋ ಹೆಸರನ್ನ ಹೊರಗಿಡಲಾಗ್ತಾ ಇದೆ. ಅಲ್ಲಿಗೆ ಇದು ಕ್ವಾಡ್ ಕೂಟದ ಶವಪೆಟ್ಟಿಗೆಗೆ ಇನ್ನೊಂದು ಮೊಳೆ ಅಂತ ಶಶಿ ತರೂರ್ ಥರದವರು ಹೇಳ್ತಾ ಇದ್ದಾರೆ. ಇನ್ನು ಈ ಕಮಾಂಡ್ಗೆ ಇಂಡೋ ಪೆಸಿಫಿಕ್ ಅಂತ ನಾಮಕರಣ ಮಾಡಿದ್ದು ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ. ಇದನ್ನ ಕ್ವಾಡ್ ಕೂಟವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಲಾಗಿತ್ತು. ಈಗ ಟ್ರಂಪ್ ಅವರ ಎರಡನೆಯ ಅವಧಿಯಲ್ಲಿ ಇಂಡೋ ಅನ್ನೋ ಪದ ಡಿಲೀಟ್ ಆಗಿದೆ. ಆ ಮೂಲಕ ಇದು ಬರೀ ಪೆಸಿಫಿಕ್ ಕೂಟ ಅಂತ ಅನ್ನಿಸ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ಫ್ರಾನ್ಸ್ ಅಲ್ಲಿ ಟ್ರಂಪ್ ಹಾಗೂ ಮೋದಿ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ನಡೆದಿವೆ. ಈ ಸಂದರ್ಭದಲ್ಲಿ ನಿರೀಕ್ಷೆಯಂತೆ ಭಾರತದ ನಾವಿಕರ ಮೇಲೆ ನಡೆದ ದಾಳಿಯನ್ನ ಪ್ರಧಾನಿ ಮೋದಿ ಅಲ್ಲಿ ಪ್ರಸ್ತಾಪಿಸಿದ್ದಾರೆ. ಇಡೀ G7 ಸಮ್ಮೇಳನದ ಉದ್ದಕ್ಕೂ ಮೋದಿ ಹಾಗೂ ಟ್ರಂಪ್ ನಡುವೆ ಈ ಹಿಂದಿನ ಭೇಟಿಗಳಲ್ಲಿ ಇರ್ತಾ ಇದ್ದ ಯಾವ ಉತ್ಸಾಹ, ಗಾಢ ಮೈತ್ರಿಯ ಅಭಿವ್ಯಕ್ತಿ ಇಂಥದ್ಯಾವುದೂ ಈ ಬಾರಿ ನೋಡೋದಕ್ಕೆ ಕಾಣಸಿಗಲಿಲ್ಲ. ಜಸ್ಟ್ ಹಸ್ತಲಾಘವ ಬಿಟ್ರೆ ಅಪ್ಪುಗೆಗಳಿಗೆ ಅಲ್ಲಿ ಜಾಗ ಇರಲಿಲ್ಲ. ಅದರ ನಡುವೆ ಎರಡೂ ದೇಶಗಳ ನಾಯಕರು ಒಂದು ದ್ವಿಪಕ್ಷೀಯ ಮಾತುಕತೆಗಳನ್ನ ಮಾಡಿದರೂ ಕೂಡ ಅದು ತುಂಬಾ ಶಾರ್ಟ್ ಅನ್ಸೋ ಥರದ ಭೇಟಿಯಾಗಿತ್ತು. ಮತ್ತು ಇದೇ ಸಂದರ್ಭದಲ್ಲಿ ಮೋದಿ ಅವರನ್ನ ಹೊಗಳಿದ ಟ್ರಂಪ್, ಭಾರತದಲ್ಲಿ ನಾಳೆ ಬೇರೆ ಯಾರಾದರೂ ಬಂದ್ರೆ ನನಗೆ ಗೊತ್ತಿಲ್ಲ, ಮೋದಿ ನಾಯಕರಾಗಿರುವವರೆಗೆ ಭಾರತದ ಮೇಲೆ ಯಾರೇ ದಾಳಿ ಮಾಡಿದ್ರು ಅವರ ನೆರವಿಗೆ ಅಮೆರಿಕ ಬರುತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. If anybody attacks that man, we're going to be there. Now, if there's a new leader, I'm not sure. If they're attacked and he's the leader, we're going to be there to help. ಗೆಳೆಯರೆ, ಈ ಮಾತುಗಳನ್ನ ಸೀರಿಯಸ್ ಆಗಿ ತಗೋಬೇಕಾದ ಅಗತ್ಯ ಏನಿಲ್ಲ. ಅಫ್ಕೋರ್ಸ್ ಟ್ರಂಪ್ ಅನ್ನೋ ನಾಯಕನನ್ನ ಜಗತ್ತು ಯಾವತ್ತೂ ಯಾವ ವಿಷಯದಲ್ಲೂ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಇನ್ನು ಈ ಮಾತುಗಳನ್ನ ಹೆಂಗೆ ಸೀರಿಯಸ್ ಆಗಿ ತಗೊಳ್ಳೋದು? ಯಾಕೆಂದ್ರೆ ಇಲ್ಲಿವರೆಗೆ ಭಾರತದ ಮೇಲೆ ಯಾವ ದಾಳಿಗಳಾದಾಗ್ಲೂ ಭಾರತದ ರಕ್ಷಣೆಗೆ ಅಮೆರಿಕ ಏನು ಬಂದಿಲ್ಲ. ಗಲ್ವಾನ್ ವ್ಯಾಲಿ ಸಂಘರ್ಷದ ಹೊತ್ತಿಗಾಗಲೇ ಅಮೆರಿಕ ಮತ್ತು ಭಾರತದ ನಡುವೆ ಸಾಕಷ್ಟು ರಕ್ಷಣಾ ಒಪ್ಪಂದಗಳಾಗಿದ್ವು. ಆದ್ರೆ ಅಮೆರಿಕ ಭಾರತದ ನೆರವಿಗೇನು ಬರಲಿಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅಮೆರಿಕ ಏನು ಮಾಡ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಭಾರತ ತನ್ನ ಸಂಘರ್ಷಗಳನ್ನ ತಾನು ಮಾಡ್ಕೋಬೇಕು. ತೀರಾ ಅಮೆರಿಕಾಗೆ ಅಗತ್ಯ ಇದ್ರೆ ಅವರು ಆಗ ಬಂದು ತಮ್ಮ ಬಂದೂಕುಗಳನ್ನ ಭಾರತದ ಹೆಗಲ ಮೇಲೆ ಇಡಬಹುದೇ ಹೊರತು ಭಾರತದ ಕಷ್ಟಕ್ಕೆ ಅಮೆರಿಕ ಯಾವತ್ತೂ ಬರೋದಿಲ್ಲ. ಇನ್ನು ಅವ್ರು ಹೋಗಿ ಸಹಾಯ ಮಾಡಿರೋ ಯುದ್ಧಗಳಲ್ಲಿ ಕೂಡ ಸಹಾಯ ಪಡ್ಕೊಂಡವರಿಗಾಗಿರೋ ಲಾಭಗಳು ಅಷ್ಟಷ್ಟರಲ್ಲೇ ಇವೆ. ಸೊ ಅಮೆರಿಕ ಸಹಾಯ ಮಾಡುತ್ತೆ ಅನ್ನೋದೊಂದು ಜೋಕು. ಅದನ್ನ ಫಾಕ್ಸ್ ನ್ಯೂಸ್ ಟ್ರಂಪ್ ಜೋಕ್ ಮಾಡಿದ್ರು ಅಂತಲೇ ಟ್ವೀಟ್ ಮಾಡಿದೆ. ಇನ್ನು ಈ ಭೇಟಿಯ ಸಂದರ್ಭದಲ್ಲಿ ಮೋದಿ ಭಾರತದ ನಾವಿಕರ ಮೇಲೆ ನಡೆದ ದಾಳಿಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ट्रेड की दुनिया में भारत के लाखों सी फेरर दुनिया के अलग अलग समुद्र में अपनी सेवाएं दे रहे हैं. उनकी सुरक्षा भी
उतना ही महत्वपूर्ण है। ಇದೇ ಸಂದರ್ಭದಲ್ಲಿ ಭಾರತದ ಪತ್ರಕರ್ತರೊಬ್ಬರು ನಾವಿಕರ ಮೇಲೆ ನಡೆದ ದಾಳಿಯ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಟ್ರಂಪ್, ನಾವಿಕರದ್ದು ಅತ್ಯಂತ ಕಠಿಣ ಕೆಲಸ, ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಅವ್ರ ಬಗ್ಗೆ ಪ್ರೀತಿ ಇದೆ, ಅವ್ರ ಜೊತೆ ನಾವಿದೀವಿ, ಹಿಂಗೆಲ್ಲ ತಿಪ್ಪೆ ಸಾರಿಸುವ ಮಾತುಗಳನ್ನಾಡಿದ್ರೆ ಹೊರತು ದಾಳಿಯಲ್ಲಿ ಸಾವಿಗೀಡಾದ ನಾವಿಕರ ಕುಟುಂಬಗಳಿಗೆ ಸಮಾಧಾನ ಹೇಳುವ ಸಾಂತ್ವನದ ಸಂತಾಪದ ಮಾತುಗಳು ಕೂಡ ಟ್ರಂಪ್ ಬಾಯಲ್ಲಿ ಬರಲೇ ಇಲ್ಲ. ಇದು ಅಮೆರಿಕದ ಯಥಾಪ್ರಕಾರದ ಉದ್ದಟತನ ಮತ್ತು ಅಮಾನವೀಯ ನಿಲುವನ್ನು ತೋರಿಸ್ತಾ ಇದೆ. ಹಾಗೆ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಟ್ರಂಪ್ ತಮ್ಮ ಯಥಾಪ್ರಕಾರದ ಶೈಲಿಯಲ್ಲಿ ಮೋದಿ ಅವರನ್ನ ಹೊಗಳೋದಿಕ್ಕೆ ಶುರು ಮಾಡಿದ್ರು. ಮೋದಿ ಸುಂದರ ವ್ಯಕ್ತಿ, ದೇವಮಾನವನ ತರ ಕಾಣ್ತಾರೆ, ಆದ್ರೆ ಹಿ ಇಸ್ ಎ ಕಿಲ್ಲರ್, ಹಿ ಇಸ್ ಎ ಟಫ್ ನೆಗೋಷಿಯೇಟರ್ ಅಂತೆಲ್ಲ ಹೇಳಿದ ಟ್ರಂಪ್, ಭಾರತ ಮತ್ತು ಅಮೆರಿಕಗಳ ನಡುವೆ ವ್ಯಾಪಾರ ಒಪ್ಪಂದಗಳು ನಡೀತಾ ಇವೆ, ಶೀಘ್ರದಲ್ಲೇ ಅವು ಒಂದು ಹಂತವನ್ನ ತಲುಪುತ್ತವೆ ಅಂತ ಕೂಡ ಹೇಳಿದ್ದಾರೆ. He's a very tough negotiator. He's the most beautiful looking man. He looks so nice. He's like an angel. But actually, he's as tough as he's a killer. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಹಾಗೂ ಮೋದಿ ನಡುವಿನ ಈ ಭೇಟಿ ಅಲ್ಲಿ ಎರಡೂ ದೇಶಗಳು ತಮ್ಮ ಸಂಬಂಧಗಳನ್ನ ಕಾಪಾಡಿಕೊಳ್ಳೋದಕ್ಕೆ ನಡೆಸಿದ ಒಂದು ಪ್ರಯತ್ನದ ಭಾಗವಾಗಿ ಕಾಣ್ತಾ ಇದ್ವೇ ಹೊರತು ಅದಕ್ಕಿಂತ ಬೇರಿನ್ನೇನು ಅಲ್ಲಿ ಕಾಣೋದಿಕ್ಕೆ ಸಾಧ್ಯ ಆಗಲಿಲ್ಲ. ಇಬ್ಬರಲ್ಲೂ ಮುಕ್ತ ಮಾತುಕತೆಯ ಮನಸ್ಥಿತಿ ಇರಲಿಲ್ಲ. ಭಾರತದ ನಾವಿಕರ ಸಾವುಗಳಿಗೆ ಕ್ಷಮೆ ಬೇಡ, ಅಟ್ಲೀಸ್ಟ್ ಒಂದು ಸಂತಾಪ ಸೂಚಿಸಬೇಕು ಅಂತ ಕೂಡ ಟ್ರಂಪ್ ಅಂದ್ಕೊಳ್ಳಿಲ್ಲ. ಇನ್ನು ಈ ಭೇಟಿಯ ಸಂದರ್ಭದಲ್ಲೂ ಟ್ರಂಪ್ ನಾನು 8 ಯುದ್ಧಗಳನ್ನ ನಿಲ್ಲಿಸಿದೀನಿ ಅಂತ ಹೇಳಿಕೊಳ್ಳೋದನ್ನ ಮರೀಲಿಲ್ಲ. ಪುಣ್ಯಕ್ಕೆ ಭಾರತದ ಪ್ರಧಾನಿಯನ್ನ ಮುಂದೆ ಕೂಡಿಸ್ಕೊಂಡು ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಹೇಳೋದನ್ನ ಟ್ರಂಪ್ ಮಾಡಲಿಲ್ಲ ಅನ್ನೋದು ಬಿಟ್ರೆ ಆತ ತನ್ನನ್ನು ತಾನು ಹೊಗಳಿಕೊಳ್ಳೋ ಕೆಲಸವನ್ನೇನು ನಿಲ್ಲಿಸಲಿಲ್ಲ. ಹಾಗೆ ಅಮೆರಿಕ ಅಧ್ಯಕ್ಷರು ಭಾರತದ FCRA ಬಗ್ಗೆ ಮೋದಿ ಜೊತೆ ಮಾತಾಡಬೇಕು, ವಿದೇಶಿ ದೇಣಿಗೆಗಳನ್ನ ನಿಯಂತ್ರಿಸೋದಕ್ಕೆ ಭಾರತ ತಗೊಂಡು ಬರ್ತಾ ಇರೋ ಕಾಯ್ದೆಯನ್ನ ತಡೆಯೋದಕ್ಕೆ ಟ್ರಂಪ್ ಪ್ರಯತ್ನ ಪಡಬೇಕು ಅನ್ನೋ ಒತ್ತಡ ಅಮೆರಿಕದ ಅಧ್ಯಕ್ಷರ ಮೇಲಿತ್ತು. ಆದ್ರೆ ಅದರ ಯಾವ ಪ್ರಸ್ತಾಪವೂ ಮೋದಿ ಹಾಗೂ ಟ್ರಂಪ್ ನಡುವೆ ಆಗಲಿಲ್ಲ. ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳ ನಾಯಕರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಟ್ರಂಪ್ ಅವರ ಉದ್ದಟ ವರ್ತನೆಗಳು, ಅತಿಥಿಗಳನ್ನ ಅವಮಾನ ಪಡಿಸೋ ಥರದ ಮಾತುಗಳು ಇಂಥವ್ಯಾವೂ ಕೂಡ ಮೋದಿ ಜೊತೆಗಿನ ಭೇಟಿಯ ಸಂದರ್ಭದಲ್ಲಿ ಇರಲಿಲ್ಲ. ಬಹುಶಃ ಟ್ರಂಪ್ ಸ್ವಲ್ಪ ಗಂಭೀರವಾಗಿ ಕಾಣಿಸ್ಕೊಳ್ಳೋದು ರಷ್ಯಾ ಅಧ್ಯಕ್ಷ ಪುತಿನ್ ಭೇಟಿಯ ಸಂದರ್ಭದಲ್ಲಿ, ಚೈನಾದ ಶಿ ಜಿನ್ಪಿಂಗ್ ಹಾಗೂ ಭಾರತದ ಪ್ರಧಾನಿ ಮೋದಿ ಭೇಟಿಯ ಸಂದರ್ಭದಲ್ಲಿ ಮಾತ್ರ. ಅದು ಇಲ್ಲಿ ಕೂಡ ಕಾಣ್ತಾ ಇತ್ತು. ಇನ್ನು ಭಾರತ ಮತ್ತು ಅಮೆರಿಕದ ಸಂಬಂಧಗಳು ದೊಡ್ಡ ಮಟ್ಟದಲ್ಲಿ ಹಳ್ಳ ಹಿಡಿದಿವೆ. ಭಾರತದ ವಿರುದ್ಧ ಅಮೆರಿಕ ಪಾಕಿಸ್ತಾನವನ್ನ ಮತ್ತೆ ತೊಡೆ ಏರಿಸಿಕೊಳ್ತಾ ಇದೆ. ಬಾಂಗ್ಲಾದಲ್ಲಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಅಮೆರಿಕ ಆಕ್ಟಿವ್ ಆಗ್ತಾ ಇದೆ. ಕ್ವಾಡ್ ನಿಷ್ಕ್ರಿಯಗೊಳ್ಳುವ ಹಂತವನ್ನು ತಲುಪಿದೆ. ಭಾರತದ ನಾವಿಕರ ಮೇಲೆ ದಾಳಿಗಳು, ಭಾರತದ ಮೇಲೆ ಟ್ಯಾರಿಫ್ ಇದೆಲ್ಲ ಇರುವಾಗ ಭಾರತದ ಪ್ರಧಾನಿ ಅಮೆರಿಕದ ಅಧ್ಯಕ್ಷರನ್ನ ಹಿಂಗೆ ಭೇಟಿ ಮಾಡಬೇಕಿತ್ತ? ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವಾಗಲೂ ಒಂದೇ ತರ ಇರೋದಿಲ್ಲ. ನಾಯಕರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಆದ್ರೆ ದೇಶಗಳ ನಡುವಿನ ಸಂಬಂಧಗಳು ಯಾವತ್ತೂ ಕೆಡಬಾರದು. ಇನ್ನು ಅಮೆರಿಕ ಹಾಗೂ ಭಾರತದ ನಡುವೆ ವ್ಯಾಪಾರ ಒಪ್ಪಂದ ಒಂದಾಗಬೇಕಿದೆ. ಅದು ಮುಂದಿನ ದಿನಗಳಲ್ಲಿ ವ್ಯಾಪಾರ ಲಾಭದ ದೃಷ್ಟಿಯಿಂದ ಭಾರತಕ್ಕೊಂದಷ್ಟು ಅನುಕೂಲಗಳನ್ನ ಮಾಡಿಕೊಡುತ್ತೆ. ಹೀಗಾಗಿ ಈ ಒಪ್ಪಂದ ಮತ್ತು ದೀರ್ಘಕಾಲೀನ ಸಂಬಂಧಗಳು ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಅಮೆರಿಕದ ಅಧ್ಯಕ್ಷರ ಜೊತೆಗಿನ ಭೇಟಿಯನ್ನ ನಿರಾಕರಿಸೋದಕ್ಕೆ ಹೋಗಿಲ್ಲ. ಟ್ರಂಪ್ ಇನ್ ಹೆಚ್ಚು ಅಂದ್ರೆ 2 ವರ್ಷ ಇರಬಹುದು, ಆ ನಂತರ ಅವರ ಜಾಗಕ್ಕೆ ಮತ್ತಿನ್ಯಾರೋ ಬರ್ತಾರೆ. ಅವರ ನಿಲುವುಗಳು ಟ್ರಂಪ್ ನಿಲುವಿಗಿಂತ ಭಿನ್ನ ಆಗಿರಬಹುದು. ಹೀಗಾಗಿ ಈ ಭೇಟಿಯನ್ನ ಟ್ರಂಪ್ ಜೊತೆಗಿನ ಭೇಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಮೆರಿಕದ ಅಧ್ಯಕ್ಷರ ಜೊತೆಗಿನ ಭೇಟಿ ಅನ್ನೋ ಥರ ಭಾರತ ನೋಡ್ತಾ ಇದೆ. ಹಾಗಂತ ಈ ಭೇಟಿಯ ಫಲಶ್ರುತಿ ಕೂಡ ದೊಡ್ಡ ಮಟ್ಟದಲ್ಲೇನೂ ಇಲ್ಲ, ಅಂಥ ನಿರೀಕ್ಷೆ ಕೂಡ ಯಾರಿಗೂ ಇರಲಿಲ್ಲ. ಜಸ್ಟ್ ಒಂದು ಭೇಟಿ ಮತ್ತು ಮಾತುಕತೆ ಅನ್ನೋದು ಬಿಟ್ಟು ಇದು ಬೇರಿನ್ನೇನನ್ನು ಸಾಧಿಸಿಲ್ಲ. ಇದು ಗೆಳೆಯರೆ ಮೋದಿ ಹಾಗೂ ಟ್ರಂಪ್ ಭೇಟಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.